ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಬ್ಬರಿಸಿದ ಮಾಜಿ ನಾಯಕ ರೋಹಿತ್ ಶರ್ಮಾ ಆಡಿದ್ದು 39 ಬಾಲ್ ಹೊಡೆದಿದ್ದು ಶತಕ. ತನ್ನ ಹಳೆಯ ಫಾರ್ಮ್ಗೆ ಮರಳಿದ ಹಿಟ್ ಮ್ಯಾನ್. ಹೇಗಿತ್ತು ರೋಹಿತ್ ಶರ್ಮಾ ಅಬ್ಬರ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ರೋಹಿತ್ ಶರ್ಮಾ ಅವರ ರಿಟೈರ್ಮೆಂಟ್ ಗಾಗಿ ಕಾಯುತ್ತಿರುವವರಿಗೆ ತಮ್ಮ ಬ್ಯಾಟ್ ನಿಂದನೇ ಬಿಸಿಯಾದರೆ ಮುಟ್ಟಿಸಿದ್ದಾರೆ. ರೋಹಿತ್ ಶರ್ಮಾ ಜೊತೆ ವಿರಾಟ್ ಕೊಹ್ಲಿನೂ ಕೂಡ ಅಬ್ಬರಿಸಿದ್ದಾರೆ. ಅಷ್ಟಕ್ಕೂ ಹೇಗಿತ್ತು ಇವರಿಬ್ಬರ ಅಬ್ಬರ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ರೋಹಿತ್ ಶರ್ಮಾ 2027ರ ವರ್ಲ್ಡ್ ಕಪ್ ಆಡ್ಬೇಕಾ ಆಡ್ಬಾರ್ದಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಬಲವಂತದಿಂದ ರೋಹಿತ್ ಶರ್ಮಾ ನಿವೃತ್ತಿ ಆದ್ರೆ ಕೊಹ್ಲಿ ಮೇಲೆ ಪರಿಣಾಮ ಬೀರಲಿದೆ ಅಂತ ಮಾಜಿ ಕ್ರಿಕೆಟಿಗರೊಬ್ಬ ಒಂದು ದೊಡ್ಡ ಹೇಳಿಕೆ ಆದ್ರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ರೋಹಿತ್ ಶರ್ಮಾ ವೃತ್ತಿ ಜೀವನದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವದಂತಿಗಳು ಕೇಳಿ ಬರ್ತಾ ಇವೆ. ಇನ್ನು ಲಾರ್ಡ್ಸ್ ನಲ್ಲಿ ನಡೆಯಲಿರುವ ಇಂಗ್ಲೆಂಡ್ ವಿರುದ್ಧದ ಕೊನೆಯ ಏಕದಿನ ಪಂದ್ಯ ಎಂದು ಕೆಲವರು ವರದಿಗಳು ಕೂಡ ಮಾಡಿದ್ದರು. ಆದರೆ ಬಿಸಿಸಿಐ ಲಾರ್ಡ್ಸ್ ಪಂದ್ಯ ರೋಹಿತ್ ಶರ್ಮಾ ರವರ ಕೊನೆಯ ಪಂದ್ಯವಲ್ಲ ಎಂದು ತಿಳಿಸಿದೆ. ಇನ್ನು ಈ ಮಧ್ಯೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಬಸಿತ್ ಅಲಿ ಟೀಂ ಇಂಡಿಯಾದ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರನ್ನು ತಂಡದಿಂದ ಬಲವಂತವಾಗಿ ಕೈ ಬಿಡುವುದು ತಪ್ಪು ಎಂದು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಕೇವಲ 2 ಪಂದ್ಯಗಳ ಪ್ರದರ್ಶನದ ಆಧಾರದ ಮೇಲೆ ಐಕಾನಿಕ್ ಆಟಗಾರರನ್ನು ತಂಡದಿಂದ ಕೈ ಬಿಡುವುದು ಟೀಂ ಇಂಡಿಯಾಗೆ ದೊಡ್ಡ ಹಾನಿ ಉಂಟು ಮಾಡುತ್ತದೆ ಎಂದು ಹೇಳಿದ್ದಾರೆ ಅಂತ ಹೇಳ್ಬಹುದು. ಇನ್ನು ರೋಹಿತ್ ಶರ್ಮಾ ಅವರ ನಿವೃತ್ತಿಯು ವಿರಾಟ್ ಕೊಹ್ಲಿ ಅವರನ್ನು ಸಹ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ದಾರಿ ಮಾಡಬಹುದು ಎಂದು ಅವರು ಅಭಿಪ್ರಾಯ ಕೂಡ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ಆಟವನ್ನು ನೋಡಲು ಜಗತ್ತು ಇನ್ನೂ ಬಯಸುತ್ತಾ ಇದೆ. ಇನ್ನು ರೋಹಿತ್ ಶರ್ಮಾ ಅವರ ನಿವೃತ್ತಿಯ ಬಗ್ಗೆ ಭಾರತೀಯ ಕ್ರಿಕೆಟ್ ಮಂಡಳಿ ಮರುಪರಿಶೀಲನೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ದೊಡ್ಡ ಸ್ಕೋರ್ ಗಳಿಸಲು ವಿಫಲರಾಗಿದ್ದಾರೆ. ಸತತ 2 ಪಂದ್ಯಗಳಲ್ಲಿ ಕೇವಲ 11 ಮತ್ತು 26 ರನ್ ಗಳಿಸಿದ್ದರು. ಇದು ಅವರ ನಿವೃತ್ತಿಯ ಬಗ್ಗೆ ವದಂತಿಗಳಿಗೆ ಕಾರಣವಾಗಿದೆ. ಹೌದು ವೀಕ್ಷಕರ, 2027ರ ಏಕದಿನ ವಿಶ್ವಕಪ್ ನ ನೀವು ಯೋಜನೆಯ ಭಾಗವಾಗಿಲ್ಲ ಎಂದು ಭಾರತೀಯ ಆಯ್ಕೆದಾರರು ರೋಹಿತ್ ಶರ್ಮಾಗೆ ತಿಳಿಸಿದ್ದಾರೆ ಮತ್ತು ಅವರ ಭವಿಷ್ಯವನ್ನು ನಿರ್ಧರಿಸಲು ಅವರಿಗೆ ಸಲಹೆ ಕೂಡ ನೀಡಿದ್ದಾರೆ ಎಂದು ವರದಿಗಳು ಕೇಳಿ ಬಂದಿದ್ದವು. ಆದರೆ ಬಿಸಿಸಿಐ ಈ ವರದಿಗಳು ಕೇವಲ ಊಹಾಪೋಹ ಎಂದು ತಳ್ಳಿ ಹಾಕಿದೆ. ಇನ್ನು ಇದರ ಹೊರತಾಗಿಯೂ ನಿವೃತ್ತಿ ವದಂತಿಗಳು ಮುಂದುವರೆದಿವೆ ಅಂತ ಹೇಳ್ಬಹುದು. ಹೌದು ವೀಕ್ಷಕರೇ, ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತನಾಡಿದ ಬಸಿತ್ ಅಲಿ ಇಂತಹ ಕ್ರಮವು ಭಾರತೀಯ ಕ್ರಿಕೆಟ್ಗೆ ಅಪಾರ ಹಾನಿ ಉಂಟು ಮಾಡುತ್ತದೆ ಎಂದು ಬಿಸಿಸಿಐಗೆ ಎಚ್ಚರಿಕೆ ನೀಡಿದೆ. ರೋಹಿತ್ ಶರ್ಮಾ ಅವರ ಪ್ರದರ್ಶನವು ತಂಡದಲ್ಲಿ ಅವರ ಸ್ಥಾನವನ್ನು ಸಮರ್ಥಿಸುವವರಿಗೆ ಅವರನ್ನು ಉಳಿಸಿಕೊಳ್ಳಬೇಕೆಂದು ಅವರು ಸಲಹೆ ಕೂಡ ನೀಡಿದರು. ಕೇವಲ 2 ಪಂದ್ಯಗಳ ಆಧಾರದ ಮೇಲೆ ಅವರನ್ನು ನಿರ್ಣಯಿಸುವುದು ಅನ್ಯಾಯ. ರೋಹಿತ್ ಮೇಲಿನ ಒತ್ತಡವು ವಿರಾಟ್ ಕೊಹ್ಲಿ ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು. ಇಂದು ರೋಹಿತ್ ಶರ್ಮಾ ಅವರ ಸರದಿ ಆಗಿದ್ದರೆ ಮುಂದಿನ ಸರದಿ ವಿರಾಟ್ ಕೊಹ್ಲಿದು ಆಗಿರಬಹುದು. ಇನ್ನು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತರಾದ ರೀತಿಯನ್ನು ಪರಿಗಣಿಸಿದರೆ ಲಾರ್ಡ್ಸ್ ಏಕದಿನ ಪಂದ್ಯದ ಸಮಯದಲ್ಲಿ ಇಬ್ಬರು ತಮ್ಮ ನಿವೃತ್ತಿಯನ್ನು ಘೋಷಿಸುವ ಸಾಧ್ಯತೆ ಇದೆ. ಅವರ ಮೇಲೆ ಅತಿಯಾದ ಒತ್ತಡ ಏರಿದರೆ ಅವರು ಅಂತಹ ನಿರ್ಧಾರ ತೆಗೆದುಕೊಳ್ಳಬಹುದು ಎಂದು ನಾನು ನಂಬುತ್ತೇನೆ. ಹಾಗಾಗಬಾರದು ಎಂದರೆ ಕ್ರಿಕೆಟ್ ಜಗತ್ತು ಇನ್ನು ವಿರಾಟ್ ಕೊಹ್ಲಿ ಆಟವನ್ನು ನೋಡಲು ಬಯಸುತ್ತದೆ ಎಂದು ಬಸಿತ್ ಅಲಿ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ತನ್ನ ಘನತೆಗೆ ಧಕ್ಕೆ ಬಂದರೆ ಅಥವಾ ಬಲವಂತವಾಗಿ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಬೇಕಾದ ಪರಿಸ್ಥಿತಿಗೆ ಸಿಲುಕಿದರೆ ತಾನು ತಕ್ಷಣವೇ ಕ್ರಿಕೆಟ್ ನಿಂದ ಹಿಂದೆ ಸರಿಯುವುದಾಗಿ ವಿರಾಟ್ ಕೊಹ್ಲಿ ಈಗಾಗಲೇ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಇನ್ನು ರೋಹಿತ್ ಶರ್ಮಾ ನಿವೃತ್ತರಾದರೆ ಅದು ಕೊಹ್ಲಿ ಮೇಲೆ ಅನಗತ್ಯ ಒತ್ತಡ ಏರುತ್ತದೆ ಮತ್ತು ಅವರು ಕೂಡ ಕ್ರಿಕೆಟ್ಗೆ ವಿದಾಯ ಹೇಳುವ ಅಪಾಯವಿದೆ ಎಂದು ವಿಶ್ಲೇಷಕರು ಬಿಸಿಸಿಐಗೆ ಎಚ್ಚರಿಕೆ ಆದ್ರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಇದನ್ನೆಲ್ಲ ಬಿಡ್ತು ಅಂತಂದ್ರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ODI ಪಂದ್ಯ ನಾಳೆ ಅಂದ್ರೆ 19ನೇ ತಾರೀಕು ಆದ್ರೆ ನಡೆಯಲಿದೆ. ಇನ್ನು ಈ ಪಂದ್ಯ ಇಂಗ್ಲೆಂಡ್ ನ ಲಾರ್ಡ್ಸ್ ಮೈದಾನದಲ್ಲಿ ಆದ್ರೆ ನಡೆಯಲಿದ್ದು ಈ ಪಂದ್ಯ ರಣರೋಚಕ ಪಂದ್ಯ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತದ ಎಲ್ಲ ಆಟಗಾರರು ಕೂಡ ಇದೀಗ ಪ್ರಾಕ್ಟೀಸ್ ಆದ್ರೆ ಮಾಡ್ತಾ ಇದ್ದಾರೆ. ಇನ್ನೊಂದೇನಂತಂದ್ರೆ ಈ ಪಂದ್ಯ ಮಧ್ಯಾಹ್ನ 3:30ಕ್ಕೆ ನಡೀತಾ ಇರೋ ಕಾರಣದಿಂದಾಗಿ ಇನ್ನು ಈ ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯ. ಈ ಪಂದ್ಯದಲ್ಲಿ ಭಾರತ ಗೆದ್ದರನ್ನು ಕೂಡ ಸರಣಿ ಗೆಲ್ಲುತ್ತದೆ. ಅಕಸ್ಮಾತ್ ಏನಾದ್ರೂ ಇಂಗ್ಲೆಂಡ್ ಗೆದ್ದರನ್ನು ಕೂಡ ಇಂಗ್ಲೆಂಡ್ ಆದ್ರೆ ODI ಸರಣಿ ಗೆಲ್ಲುತ್ತದೆ. 2 ತಂಡಗಳಿಗೂ ಕೂಡ ಮಾಡು ಇಲ್ಲವೇ ಮಡಿ ಪಂದ್ಯ ಅಂತಾನೆ ಹೇಳ್ಬಹುದು. ಆ ಕಾರಣದಿಂದಾಗಿ ಇದೀಗ ನಮ್ಮ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾನು ಕೂಡ ಪ್ರಾಕ್ಟೀಸ್ ಪಂದ್ಯದಲ್ಲಿ ಅದೇ ರೀತಿಯಾಗಿ ಪ್ರಾಕ್ಟೀಸ್ ಆದ್ರೆ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ರೋಹಿತ್ ಶರ್ಮಾ ಅವರು ದಿನವಿಡೀ ಆದ್ರೆ ಪ್ರಾಕ್ಟೀಸ್ ಆದ್ರೆ ಮಾಡಿದ್ದಾರೆ. ಇನ್ನು 39 ಬಾಲ್ ಆಡಿದಂತ ರೋಹಿತ್ ಶರ್ಮಾ ಶತಕ ಕೂಡ ಬಾರಿಸಿದ್ದಾರೆ ಅಂತ ಹೇಳ್ಬೋದು. 107 ರನ್ ಆದ್ರೆ ಹೊಡೆದಿದ್ದಾರೆ. 39 ಬಾಲ್ ಅಲ್ಲಿ 107 ರನ್ ರೋಹಿತ್ ಶರ್ಮಾ ಹೊಡೆದ್ರೆ ಅವರ ಜೊತೆ ಸಾಥ್ ನೀಡಿದಂತ ವಿರಾಟ್ ಕೊಹ್ಲಿ 60 ಬಾಲ್ ಅಲ್ಲಿ 84 ರನ್ ಆದ್ರೆ ಆಡಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ರು ಕೂಡ ಪ್ರಾಕ್ಟೀಸ್ ಪಂದ್ಯದಲ್ಲಿ ಅದ್ಭುತವಾಗಿ ಆದ್ರೆ ಆಡಿದ್ದಾರೆ. ಇನ್ನು 3ನೇ ODI ಪಂದ್ಯ ಡಿಸೈಡರ್ ಪಂದ್ಯ ಅಂತಾನೆ ಹೇಳ್ಬೋದು. ಮತ್ತು ಇದೀಗ ರೋಹಿತ್ ಶರ್ಮಾ ಅವರ ನಿವೃತ್ತಿಗೂ ಕೂಡ ಇದೀಗ ಬ್ರೇಕ್ ಆದ್ರೆ ಹಾಕಿದೆ ಬಿಸಿಸಿಐ. ಇನ್ನು ಹಲವು ಕ್ರಿಕೆಟಿಗ ತಜ್ಞರು ಕೂಡ ಬಿಸಿಸಿಐ
ಮಾತಿಗೆ ವಿರುದ್ಧವಾಗಿ ಆದ್ರೆ ಮಾತಾಡ್ತಾ ಇದ್ದಾರೆ. ಏಕೆಂತಂದ್ರೆ ರೋಹಿತ್ ಶರ್ಮಾ ಅವರಂತಹ ಸ್ಟಾರ್ ಆಟಗಾರರನ್ನು ತಂಡದಿಂದ ತೆಗೆದು ಹಾಕುವುದು ಸ್ವಲ್ಪ ದೊಡ್ಡವಾದ ನಿರ್ಧಾರ ಮತ್ತು ಇದು ಇಡೀ ಕ್ರಿಕೆಟ್ ಅಭಿಮಾನಿಗಳಿಗೆ ಮೋಸ ಮಾಡಿದಂತೆ ಆಗುತ್ತದೆ ಎಂದು ರೋಹಿತ್ ಶರ್ಮಾ ಪರವಾಗಿ ಆದ್ರೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ರಿಕೆಟ್ ತಜ್ಞರು. ಹೌದು ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಏನಾದ್ರು 2027ರ ODI ವರ್ಲ್ಡ್ ಕಪ್ ಆಡದೆ ಹೋದ್ರೆ ನಿಮ್ಮ ಪ್ರಕಾರ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇದೀಗ ಇಂಗ್ಲೆಂಡ್ ವಿರುದ್ಧ 3 ODI ಪಂದ್ಯಗಳನ್ನಾದ್ರೆ ಇಂಗ್ಲೆಂಡ್ ಆದ್ರೆ ಹೋಗಿದೆ ಅಂತ ಹೇಳ್ಬೋದು ಆಡೋಕೆ. ಆ ಕಾರಣದಿಂದಾಗಿ ಇದೀಗ ನಮ್ಮ 3ನೇ ಪಂದ್ಯ ಬಂದ್ಬಿಟ್ಟು ಇದೇ 19ನೇ ತಾರೀಕು ಆದ್ರೆ ನಡೆಯಲಿದೆ ಲಾರ್ಡ್ಸ್ ಮೈದಾನದಲ್ಲಿ. ಇನ್ನು ಆ ಕಾರಣದಿಂದಾಗಿ ಲಾರ್ಡ್ಸ್ ಮೈದಾನದಲ್ಲಿ ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯ ಆಗಲಿದೆ ODI ಕೆರಿಯರ್ ಅಲ್ಲಿ ಅಂತಂದು ಕೆಲವು ವದಂತಿಗಳು ಕೂಡ ಸೃಷ್ಟಿಯಾಗಿದ್ದು ಅಂತ ಹೇಳ್ಬೋದು. ಆದ್ರೆ ಇದೀಗ ಸ್ವಲ್ಪ ಬ್ರೇಕ್ ಆದ್ರೆ ಬಿದ್ದಿದೆ ಅದಕ್ಕೆಲ್ಲ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಮಾತಾಡಿದ್ದೇನು ಮತ್ತು ನಮ್ಮ ಬ್ಯಾಟಿಂಗ್ ಕೋಚ್ ಮತ್ತು ಹೆಡ್ ಕೋಚ್ ಏನೆಲ್ಲ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿಯ 3ನೇ ಪಂದ್ಯವೇ ರೋಹಿತ್ ಶರ್ಮಾ ಅವರ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯ ಹೇಳಲಾಗುತ್ತಿದೆ. ಇದೇ ಸಮಯದಲ್ಲಿ ಕಾರ್ಡಿಫ್ ಏಕದಿನ ಪಂದ್ಯದ ನಂತರ ಬ್ಯಾಟಿಂಗ್ ಕೋಚ್ ಶಶಾಂಕ್ ಕೋಟಕ್ ಅವರು ರೋಹಿತ್ ಶರ್ಮಾ ಬಗ್ಗೆ ಮಹತ್ವದ ಹೇಳಿಕೆ ಆದ್ರೆ ನೀಡಿದ್ದರು. ಇದು ಕ್ರಿಕೆಟ್ ನ ಜಗತ್ತಿನಲ್ಲಿ ಸಂಚಲನ ಆದ್ರೆ ಮೂಡಿಸಿದೆ. ಇನ್ನು ಕಾರ್ಡಿಫ್ ನಲ್ಲಿ ನಡೆದ ಏಕದಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 4 ವಿಕೆಟ್ ಗಳಿಂದಾದ್ರೆ ಸೋತಿತ್ತು. ಪಂದ್ಯದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಟಿಂಗ್ ಕೋಚ್ ಶಶಾಂಕ್ ಕೋಟಕ್ ಅವರನ್ನು ರೋಹಿತ್ ಶರ್ಮಾ ಮೇಲಿನ ಒತ್ತಡದ ಬಗ್ಗೆ ಪ್ರಶ್ನೆ ಕೇಳಿದಾಗ ಈ ರೀತಿ ಆದ್ರೆ ಉತ್ತರ ಕೊಟ್ಟರು. ರೋಹಿತ್ ಶರ್ಮಾ ಅವರಂತಹ ದೊಡ್ಡ ಆಟಗಾರನ ಮೇಲೆ ಯಾವುದೇ ಒತ್ತಡವಿಲ್ಲ, ಅವರು ಬಹಳ ಅನುಭವಿ, ಅಂತಹ ವಿಷಯಗಳು ಅವರನ್ನು ತೊಂದರೆಯುಂಟು ಮಾಡುವುದಿಲ್ಲ ಎಂದು ಹೇಳಿದರು. ಇನ್ನು ರೋಹಿತ್ ಶರ್ಮಾ ಮೊದಲನೇ 2 ಪಂದ್ಯಗಳಲ್ಲಿ ರನ್ ಗಳಿಸದಿದ್ದರೂ ಅದು ಅಲ್ಲಿ ಮುಖ್ಯವಲ್ಲ. ನಾನು ಬಹಳ ಕ್ರಿಕೆಟ್ ಆಡಿದ್ದೇನೆ ಮತ್ತು ಕ್ರಿಕೆಟ್ ನೋಡಿದ್ದೇನೆ. ಆರಂಭದಲ್ಲಿ ಬ್ಯಾಟರ್ಗಳು ಸರಿಯಾದ ಲಯ ಕಂಡುಕೊಳ್ಳದಿರುವುದರಿಂದ ಸಾಮಾನ್ಯ, ಆದರೆ ಅದೇ ಕಾರಣದಿಂದ ಅವರು ಕಷ್ಟ ಪಡುತ್ತಿದ್ದಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಪಿಚ್ ಡಬಲ್ ಬೌನ್ಸ್ ಆಗುತ್ತಿತ್ತು, ಅದಕ್ಕಾಗಿಯೇ ನಾವು ಇದನ್ನು ನೋಡಿದ್ದೇವೆ ಎಂದು ರೋಹಿತ್ ಶರ್ಮಾ ಬಗ್ಗೆ ಆದ್ರೆ ಹೇಳಿಕೆ ಆದ್ರೆ ಈ ರೀತಿ ಕೊಟ್ಟರು. ಇನ್ನು ರೋಹಿತ್ ಶರ್ಮಾ ಅವರು ಲಾರ್ಡ್ಸ್ ಮೈದಾನದಲ್ಲಿ ಕೊನೆಯ ODI ಪಂದ್ಯವನ್ನು ಆಡಲಿದ್ದಾರೆ ಎಂದು ಪ್ರಶ್ನೆ ಕೇಳಿದಾಗ ನಮ್ಮ ಬ್ಯಾಟಿಂಗ್ ಕೋಚ್ ಶಶಾಂಕ್ ಅವರಿಗೆ ಈ ರೀತಿ ಆದ್ರೆ ಹೇಳಿದರು. ಶಶಾಂಕ್ ಕೊಟ್ಟಂತ ಉತ್ತರ ಇದು. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಅವರ ನಿವೃತ್ತಿ ಬಗ್ಗೆ ಇದ್ದ ಊಹಾಪೋಹಗಳನ್ನು ಕಡಿಮೆ ಆದ್ರೆ ಮಾಡಿದೆ. ಕಾರಣ ರೋಹಿತ್ ಶರ್ಮಾ ಅವರಿಗೆ ಭಾರತ ತಂಡದಲ್ಲಿ ಸ್ವತಂತ್ರವಾಗಿ ಆಡಲು ಪೂರ್ಣ ಅವಕಾಶ ನೀಡಿರುವುದಾಗಿ ಕೋಚ್ ಸ್ಪಷ್ಟನೆ ಆದ್ರೆ ನೀಡಿದ್ದಾರೆ. ಅದರಿಂದಾಗಿ ರೋಹಿತ್ ಶರ್ಮಾ ಅವರು ನಿವೃತ್ತಿ ತೆಗೆದುಕೊಳ್ಳುವುದು ಇನ್ನೂ ದೂರ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಇನ್ನು ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಏಕದಿನ ಪಂದ್ಯ ಜುಲೈ 19ರಂದು ಲಾರ್ಡ್ಸ್ ನಲ್ಲಿ ಆದ್ರೆ ನಡೆಯಲಿದೆ. ಕೆಲವು ವರದಿಗಳು ರೋಹಿತ್ ಶರ್ಮಾ ಅವರದು ಇದು ಕೊನೆಯ ಪಂದ್ಯ ಮತ್ತು ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಜರ್ಸಿಯಲ್ಲಿ ಆಡುವ ಕೊನೆಯ ಪಂದ್ಯ ಹೇಳಿದ್ದವು. ಆದರೆ BCCI ಕಾರ್ಯದರ್ಶಿ ದೇವ್ಜಿತ್ ಸಕ್ರಿಯ ಅವರು ಒಂದು ಸುಳ್ಳು ವದಂತಿಗೆ ಇದೀಗ ಸ್ಪಷ್ಟನೆ ಆದ್ರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಲಾರ್ಡ್ಸ್ ನ ಈ ಏಕದಿನ ಪಂದ್ಯ ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯವಲ್ಲ ಎಂದು ಅವರು ಹೇಳಿದರು. ಇದರ ಜೊತೆಗೆ ಸೈಕಿಯಾ ಅವರು ಒಂದು ಮುಖ್ಯ ಕ್ರಮ ಕೈಗೊಂಡಿದ್ದಾರೆ. ಲಾರ್ಡ್ಸ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಗೆ ಪ್ರಮುಖ ಬಿಗ್ ಮೆಸೇಜ್ ಕೂಡ ಕಳಿಸಿದ್ದಾರೆ. ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಭಾರಿ ಚರ್ಚೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ BCCI ಸ್ಪಷ್ಟೀಕರಣ ನೀಡುವಂತೆ ಆಗಿದೆ ಅಂತ ಹೇಳ್ಬೋದು. ಸ್ಪಷ್ಟವಾಗಿ ಹೇಳುವುದಾದರೆ ಈ ವಿಷಯವನ್ನು ಅಭಿಮಾನಿಗಳು ಮಾತ್ರವಲ್ಲದೆ ಇಂಗ್ಲೆಂಡ್ ನ ಏಕದಿನ ಸರಣಿಯಲ್ಲಿ ಭಾಗವಹಿಸುವ ಎಲ್ಲ ಟೀಮ್ ಇಂಡಿಯಾದ ಆಟಗಾರರು ಕೂಡ ಗಮನಿಸುತ್ತಾ ಇದ್ದಾರೆ. ದೇವ್ಜಿತ್ ಸೈಕಿ ಅವರು ಎಲ್ಲ ಟೀಮ್ ಇಂಡಿಯಾದ ಆಟಗಾರರಿಗೆ ಮೆಸೇಜ್ ನೀಡಿ ಪಂದ್ಯದತ್ತ ಪೂರ್ಣ ಗಮನ ಹರಿಸಿ ಎಂದು ಸಲಹೆ ಕೂಡ ನೀಡಿದ್ದಾರೆ. ಹೌದು ವೀಕ್ಷಕರೇ, ರೋಹಿತ್ ಶರ್ಮಾ ಅವರ ಭವಿಷ್ಯದ ಬಗ್ಗೆ ರೇವ್ ಸ್ಪೋರ್ಟ್ಸ್ ನೊಂದಿಗೆ ಮಾತನಾಡಿದ ದೇವ್ಜಿತ್ ಸೈಕಿ ಅವರು ಈಗ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಭಾನುವಾರ ಲಾರ್ಡ್ಸ್ ನಲ್ಲಿ ನಡೆಯಲಿರುವ ಏಕದಿನ ಪಂದ್ಯದ ಮೇಲೆ ಗಮನ ಹರಿಸಬೇಕು. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುತ್ತಿರುವಂತಹ ಆಧಾರರಹಿತ ವದಂತಿಗಳನ್ನು ಕಡೆಗಣಿಸಿ ಎಂದು ಸೂಚನೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರ ಭವಿಷ್ಯದ ಬಗ್ಗೆ ಮಾಧ್ಯಮಗಳಲ್ಲಿ ಬಹಳ ಊಹಾಪೋಹಗಳು ಹರಿದಾಡ್ತಾ ಇವೆ. ಲಾರ್ಡ್ಸ್ ನಲ್ಲಿ ರೋಹಿತ್ ಶರ್ಮಾ ಅವರ ಕೊನೆಯ ಏಕದಿನ ಪಂದ್ಯ ಆಡ್ತಾರೆ ಎಂಬ ಯಾವುದೇ ಚರ್ಚೆ ಕೂಡ ನಡೆದಿಲ್ಲ ಎಂದು ನಾನು ಸ್ಪಷ್ಟನೆ ಆದ್ರೆ ನೀಡುತ್ತೇನೆ. ಅವರು ಇನ್ನು ಏಕದಿನ ತಂಡದಲ್ಲಿ ಇದ್ದಾರೆ. ತಂಡದ ಯೋಜನೆಯಲ್ಲಿ ಅವರು ಇರುವವರೆಗೂ ರೋಹಿತ್ ಶರ್ಮಾ ಅವರನ್ನು ಪ್ರತಿನಿಧಿಸುತ್ತಲೇ ಇರುತ್ತಾರೆ. ಸರಳವಾಗಿ ಹೇಳುವುದಾದರೆ ಲಾರ್ಡ್ಸ್ ಏಕದಿನ ಪಂದ್ಯ ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯವಾಗುವುದಿಲ್ಲ ಎಂದು ದೇವ್ಜಿತ್ ಸೈಕಿ ಆದ್ರೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಕೂಡ ಮಾಡಿತ್ತು. 2027ರ ಏಕದಿನ ವಿಶ್ವಕಪ್ ಅನ್ನು ಗಮನದಲ್ಲಿಟ್ಟುಕೊಂಡು ಭಾರತ ತಂಡದ ಹೆಡ್ ಕೋಚ್ ಗೌತಮ್ ಗಂಭೀರ್ ಮತ್ತು ಆಯ್ಕೆದಾರ ಅಜಿತ್ ಅಗ್ರಕರ್ ಯುವ ಆಟಗಾರರಿಗೆ ಹೆಚ್ಚು ಅವಕಾಶ ಕೊಡಲು ಯೋಚನೆ ಆದ್ರೆ ಮಾಡ್ತಾ ಇದ್ದಾರೆ ಅಂತೆ. ವಿಶೇಷವಾಗಿ ಏಕದಿನ ತಂಡದಲ್ಲಿ ಸ್ಥಾನಕ್ಕಾಗಿ ಕಾಯುತ್ತಿರುವ ಯುವ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರಿಗೆ ದೀರ್ಘಕಾಲದವರೆಗೆ ಅವಕಾಶ ನೀಡುವ ಯೋಜನೆ ಇದೆ ಅಂತೆ. ಇನ್ನು ಇಂಗ್ಲೆಂಡ್ ಪ್ರವಾಸದ ನಂತರ ಏಕದಿನ ತಂಡದಲ್ಲಿ ಸ್ಥಾನ ಪಡೆಯುವುದು ಕಷ್ಟ ಎಂದು ಆಯ್ಕೆದಾರರು ರೋಹಿತ್ ಶರ್ಮಾ ಅವರಿಗೆ ಈಗಾಗಲೇ ತಿಳಿಸಿದ್ದಾರೆ.
ಇನ್ನು ಭವಿಷ್ಯದ ಯೋಜನೆಗಳಲ್ಲಿ ಅವರಿಗೆ ಸ್ಥಾನ ಇಲ್ಲ ಎಂಬ ಕಾರಣದಿಂದಾಗಿ ಅವರು ನಿವೃತ್ತಿಯತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಜೋರಾಗಿವೆ. ಆದರೆ ಇಲ್ಲಿ ಒಂದು ಏನ್ ಸ್ಪಷ್ಟನಾಗಿ ತಿಳ್ಕೊಬೇಕಂತಂದ್ರೆ, ನಾವು ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಆಗಿರುವಂತ ಅಜಿತ್ ಅಗ್ರಕರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ನಾವು ಜೈಸ್ವಾಲ್ ಅವರಿಗೆ ಅವಕಾಶ ನೀಡಲು ಎದುರಾದ್ರೆ ನೋಡುತ್ತೇವೆ ಅಂತಂದು ಈ ರೀತಿ ಆದ್ರೆ ಹೇಳಿದ್ದಾರೆ. ಆದರೆ ಬಿಸಿಸಿಐ ಕಾರ್ಯದರ್ಶಿ ಆದಂತಹ ದೇವಜಿತ್ ಸೈಕಿ ಅವರು ಒಂದು ಸ್ಪಷ್ಟನೆ ಉತ್ತರ ಆದ್ರೆ ನೀಡಿದ್ದಾರೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರಿಗೆ ನಾವು ಯಾವುದೇ ಒತ್ತಡವನ್ನು ಹೇರುವುದಿಲ್ಲ ಮತ್ತು ಅವರು ಓಡಿಐ ತಂಡದಿಂದ ಹೊರಗೆ ಹೋಗಿಲ್ಲ ಮತ್ತು ನಾವು ಅವರ ರಿಟೈರ್ಮೆಂಟ್ ಬಗ್ಗೆನೂ ಕೂಡ ಯಾವುದೇ ಮಾತಾಡಿಲ್ಲ ಅಂತಂದು ಒಂದು ಸ್ಪಷ್ಟನೆ ಆದ್ರೆ ನೀಡಿದ್ದಾರೆ.